केसीएन में आपका स्वागत है। मैं किंग हमीद। أحد من رجالكم ولكن رسول الله وخاتم النبيين وكان الله بكل شيء عليما. المباركة الفاتحة. بسم الله الرحمن الرحيم. الحمد لله رب العالمين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. قل هو الله أحد الله الصمد لم يلد ولم يولد قل هو الله أحد الله الصمد لم يلد ولم يولد قال الله تبارك وتعالى في شأن
हबीबिल करीम अल्लाहु मलाइकतहु यसल्लूना अलन नबी या अय्युहल्लज़ीना आमनु सल्लु अलैहि वसल्लम तस्लीमा अल्लाहुम्मा सल्लि अला सय्यिदिना ऐ अल्लाह रब्बुल आलमीन मौला इस फातिहा को तेरी बारगाह रहमत में कबूल अता फरमा। ऐ अल्लाह हिंदुस्तान के पहले मुजाहिदीन हजरत टीपू सुल्तान शहीद रहमतुल्लाह अलैह की बारगाह में नजर करते हैं, मौला इसको तेरी बारगाह रहमत में कबूल अता फरमा। ऐ अल्लाह रब्बुल आलमीन हम तमाम के परवरदिगार इस हाज़िरी को तेरी बारगाह रहमत में कबूल अता फरमा। ऐ अल्लाह रब्बुल आलमीन तमाम मुसलमान भाइयों को सिरातल मुस्तकीम के रास्ते पर चलने की और औलिया अल्लाह औलिया अकराम की नशक़त पर चलने की तौफीक रफ़ीक अता फरमा। इन्नल्लाहु मलाइकतहु यसल्लूना अलन नबी या अय्युहल्लज़ीना आमनु सल्लु अलैहि वसल्लम तस्लीमा अल्लाहुम्मा सल्लि अला सय्यिदिना वसल्लम। ನಾನು ಡಾಕ್ಟರ್ ಟಿಪ್ಪು ಖಾಸಿಂ ಅಲಿ, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷನಾಗಿ ಸುಮಾರು 19-20 ವರ್ಷಗಳಿಂದ ಹಜರತ್ ಟಿಪ್ಪು ಸುಲ್ತಾನ್ ಅವರ ಗಂಧ ಮತ್ತು ಉತ್ಸವದ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಕರ್ನಾಟಕನೆಲ್ಲ ಇಡೀ ದೇಶ ವಿದೇಶದಿಂದಲೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬಂದು ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಹಿಂದೂ ಮತ್ತು ಮುಸಲ್ಮಾನರೆಲ್ಲ ಸೇರಿ ಭಾವೈಕ್ಯತೆ ಕಾರ್ಯಕ್ರಮ ಇದು. ಹಜರತ್ ಟಿಪ್ಪು ಸುಲ್ತಾನ್ ಅವರ ಮಜಾರ್ ಹತ್ರ ಬಂದರು ಪ್ರಾರ್ಥನೆ ಮಾಡಿ ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಮತ್ತು ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಾಗಬೇಕು, ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಅಣ್ಣ ತಮ್ಮಗಳಾಗಿ ಬಾಳಬೇಕಂತ ಪ್ರಾರ್ಥನೆ ಮಾಡಿದ್ದೀವಿ. ಆದ್ದರಿಂದ ಇವತ್ತಿನಿಂದ ನಾನು ತಮ್ಮೆಲ್ಲರ ಮನವಿ ಮಾಡಿಕೊಡ್ತಿದ್ದೀನಿ ಅಂದರೆ, ನಾವೆಲ್ಲ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು, ಅವರೊಬ್ಬ ಸ್ವತಂತ್ರ ಹೋರಾಟಗಾರ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿ ಹಜರತ್ ಟಿಪ್ಪು ಸುಲ್ತಾನ್ ಸಹ ಈ ಒಂದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ದಿವಸ ಭಾಳ ಜನ ಸೇರಿದ್ದಾರೆ. ನಾನು ಇಲ್ಲಿ ಧನ್ಯವಾದ ಅರ್ಪಿಸ್ತಿದ್ದೀನಿ ಇಲ್ಲಿ ಒಂದು ಕಮಿಟಿಯವರಿಗೆ. ಸುಮಾರು 20 ವರ್ಷದಿಂದ ಚಿತ್ರದುರ್ಗದಿಂದ ಹಜರತ್ ಅಹಮದ್ ಶಾವ್ಲಿ ದರ್ಗಾ ಇದೆ, ಅಲ್ಲಿಗೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಹೈದರ್ ಅಲಿ ಅವರು ಚಿತ್ರದುರ್ಗಕ್ಕೆ ಯುದ್ಧದ ಆಡೋದಕ್ಕೆ ಬಂದಾಗ ಅಲ್ಲಿ ಭೇಟಿ ನೀಡಿದ್ದಾರೆ. ಅಲ್ಲಿಂದ ನಾವು 19 ವರ್ಷದಿಂದ ಸುಮಾರು ಹಿರಿಯೂರು, ಹುಳಿಯಾರು, ಚಿಕ್ಕನಾಯಕನಹಳ್ಳಿ, ಈ ಥರ ನಾಗಮಂಗಲ ಈ ಕಡೆ ಎಲ್ಲ ಬಹಳಷ್ಟು ಜನ ರಸ್ತೆಯಲ್ಲಿ ಸಾವಿರಾರು ಜನ ನಮಗೆ ವೆಲ್ಕಮ್ ಮಾಡಿದ್ದಾರೆ. ಅವರೆಲ್ಲ ನಮಗೆ ಗೌರವ ಕೊಟ್ಟಿದ್ದಾರೆ. ಈಗ ತಾನೇ ಉತ್ತರ ಕರ್ನಾಟಕದಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅದೇ ರೀತಿ ಹಿಂದೂಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರೂ ಭಾವೈಕ್ಯ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಂಗ್ ಜನರೇಷನ್ಗೆ ಏನಂದರೆ, ಹಜರತ್ ಟಿಪ್ಪು ಸುಲ್ತಾನ್ರವರು ಯಾವ ಥರ ಅವರು ಒಂದು ಥರ ಭಾವೈಕ್ಯತೆ ಯಾವತ್ತೂ ಜಾತಿ ಭೇದ ಮಾಡಿಲ್ಲ. ಅವರು ತಮಗೆ ಗೊತ್ತಿದೆ, ಅವರ ಇತಿಹಾಸದಲ್ಲಿ ಸರ್ಕಾರದಲ್ಲಿ ದಾಖಲೆ ಆಗಿರತಕ್ಕಂಥ ಕೆಲವು ವಿಷಯಗಳಿರ್ಬೋದು, ದಲಿತರಿಗೆ ಮೊಟ್ಟ ಮೊದಲಿಗೆ ಭೂ ಒಡೆತನ ಕೊಟ್ಟಿರ್ಬೋದು, ರೇಷ್ಮೆ ಇರ್ಬೋದು, ನೀರಾವರಿ ಇರ್ಬೋದು, ಇಂತಹ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಯುವಕರು ಸಹ ತಾವು ಸಹ ದಯವಿಟ್ಟು ಯಾರು ಜಾತಿವಾದಿಗಳಿದ್ದಾರೆ, ಬೇರೆ ಬೇರೆ ಜಾತಿವಾದಿಗಳು ಅವ್ರ ಬಗ್ಗೆ ಕೆಟ್ಟದಾಗಿ ಮಾಡ್ತಾರೆ, ಯಾರು ಕೇಳಬೇಡಿ. ದಯವಿಟ್ಟು ತಾವೆಲ್ಲ ಒಂದಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯದಿಂದ ಇರೋಣಂತ ನಾನು 2 ಮಾತು ಹೇಳ್ತಿದ್ದೀನಿ. ಟಿಪ್ಪು ಸುಲ್ತಾನ್ರವರ ಸಿಲೆಬಸ್ ತೆಗೆದಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ತೆಗೆದಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ನಲ್ಲಿ ಸ್ವಲ್ಪ ಇದೆ. ನಾನು ಸಹ ಸುಮಾರು ಒಂದು 20 ಪಾಯಿಂಟ್ಸ್ಗಳು ಅದರಲ್ಲಿ ಸಿಲೆಬಸ್ನಲ್ಲಿ ಸೇರಿಸೋದಕ್ಕೆ ಬರಗೂರು ರಾಮಚಂದ್ರಪ್ಪರವರು ಅಧ್ಯಕ್ಷ ಆದಾಗೆ ಎಲ್ಲ ನಾನು ಕೊಟ್ಟಿದ್ದೆ. ಅದು ಏಕೆಂದರೆ ಈಗಿನ ಮಕ್ಕಳು ಭಾಳ ಬುದ್ಧಿವಂತರು, ಗೂಗಲ್ನಲ್ಲಿ ಪ್ರತಿಯೊಂದರಲ್ಲಿ ಅವ್ರು ಕಂಡುಹಿಡಿತಾರೆ ಯಾವುದು ಸುಳ್ಳು ಯಾವುದು ಕೆಟ್ಟದಂತ ಅವ್ರಿಗೆ ಗೊತ್ತಾಗುತ್ತೆ. ಕೆಲವರು ಮೊನ್ನೆ ತಾನೇ ಉರಿಗೌಡ ನಂಜೇಗೌಡ ಅಂತ ಹೊಸ ಕತೆ ಸೃಷ್ಟಿ ಮಾಡಿದರು, ಅಂಥವ್ರು ಭಾಳ ಜನ ಇದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋನೇನೆಂದರೆ, ಸರ್ಕಾರದಲ್ಲಿ ಏನು ದಾಖಲೆ ಆಗಿದೆ, ಗೆಜಿಟೇರಿಯನ್ನಲ್ಲಿ ಏನು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ದಾಖಲೆ ಆಗಿದೆ ಅಷ್ಟನ್ನು ಮಾತ್ರ ಯುವಕರಿಗೆ ಹೇಳಿ. ಯುವಕರಿಗೆ ಅವ್ರ ಪ್ರೇರಣೆ. ಈಗ ರಾಕೆಟ್ ಕಂಡಿಡಿದು ಇವತ್ತು ರಾಕೆಟ್ ತಗೊಂಡು ಇವತ್ತು ಮಾಡಿರ್ತಕ್ಕಂಥ ರಾಕೆಟು ಭಾಳಷ್ಟು ಕಡೆ ಭಾರತ ದೇಶದಲ್ಲಿ ಭಾಳ ಅಭಿವೃದ್ಧಿ ಆಗಿದೆ. ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ನೀರಾವರಿ ಇರ್ಬೋದು, ಆಮೇಲೆ ದಲಿತರಿಗೆ ಭೂ ಒಡೆತನ ಇರ್ಬೋದು, ಈ ಥರ ಸೆಕ್ಯುಲರ್ ಮೈಂಡ್ ಈ ಥರ ಮಾಡಿರೋದಕ್ಕೋಸ್ಕರ ನಾನು ಯುವಕರಿಗೆ ದಯವಿಟ್ಟು ಮನವಿ ಮಾಡ್ಕೊತೀನಿ. ಅವ್ರಿವ್ರ ಮಾತು ಕೇಳಬೇಡಿ ದಯವಿಟ್ಟು. ಮಿಸೈಲ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅವರೊಬ್ಬ ಸೈಂಟಿಸ್ಟ್. ಯಾಕಂದರೆ ಹೈದರ್ ಅಲಿ ಅವರು ಲಾಲ್ಬಾಗ್ ಮಾಡಿದಾಗ ಅವ್ರು ಕೇಳಿದ್ರಂತೆ, ನೀನು ಗಿಫ್ಟ್ ಕೊಡ್ತೀವಿ ಲಾಲ್ಬಾಗ್ ಅಂತ. ಅವ್ರು ಕೇಳಿದ್ರು, ನನಗೆ ಗಿಫ್ಟ್ ಬೇಡ, ಒಂದು ಲೈಬ್ರರಿ ಕೊಡಿ ಅಂತ. ಸುಮಾರು 8ರಿಂದ 10 ದೇಶದಿಂದ ಪುಸ್ತಕಗಳನ್ನು ತರೆದು ಅದನ್ನು ಅಧ್ಯಯನ ಮಾಡಿ ಮೊಟ್ಟ ಮೊದಲನೇ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆ ಒಂದು ಮಿಸೈಲ್ನ ಅವರು ಮೊಟ್ಟ ಮೊದಲು ಇಡೀ ವರ್ಲ್ಡ್ನಲ್ಲಿ, ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿಸೈಲ್ನನ್ನು ಪರಿಚಯಿಸಿರ್ತಕ್ಕಂಥ ವ್ಯಕ್ತಿ. ಈಗ ನೋಡಿರ್ಬೋದು ನೀವು, ಇರಾನ್ನಲ್ಲಿ ಎಲ್ಲ ಮಿಸೈಲ್ಗಳು ಹಾಕ್ತಿದ್ದಾರಲ್ಲ, ಭಾರತದಲ್ಲಿ ಮಿಸೈಲ್ ಏನಿದೆ ಎಲ್ಲದಕ್ಕೂ ಮೂಲ ಹಜರತ್ ಟಿಪ್ಪು ಸುಲ್ತಾನ್ರವರು. ಅದು ಅಬ್ದುಲ್ ಕಲಾಂ ಅವರೇ ಹೇಳಿದ್ದಾರೆ. ಯಾಕಂದರೆ ಅಮೇರಿಕದ ನಾಸಾದಲ್ಲಿ ಅಬ್ದುಲ್ ಕಲಾಂ ಅವರು ಹೋಗಿದಾಗ ಅದು ಭಾವಚಿತ್ರ ನೋಡಿ ಅದನ್ನು ಪ್ರೇರಣೆಗೊಂಡು ಅವರು ಬಂದು ಭಾರತದಲ್ಲಿ ಅವರು ಮಿಸೈಲ್ ತಯಾರಿಸಿ ಮಾಡಿದ್ದಾರೆ ಅನ್ನೋದಕ್ಕೆ ಇಷ್ಟಪಡ್ತೀನಿ.